ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೋಮವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತಿಂಡಿಗೆ ಬೆಳಿಗ್ಗೆನೇ ಗೋಧಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಐಟಮ್ ತಿಂದು ಬೋರ್ ಆಗಿತ್ತಂತ ಇವತ್ತು ನಾನು ಚಟ್ನಿ ಪುಡಿ ಜೊತೆಗೆ ಬಿಸಿಯಾದಂತಹ ಗೋಧಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಸಮಯ ಆಲ್ರೆಡಿ 7:30 ಆಗೋಗ್ಬಿಟ್ಟಿದೆ. ಎಷ್ಟೇ ಬೇಗ ಇದ್ರೂ ಕೆಲಸಗಳು ಕೂಡ ಅಷ್ಟೇ ಬಾಕಿ ಉಳ್ಕೊಳ್ತವೆ ಅಂತ ಹೇಳ್ತಾ ಇವಾಗ ತಿಂಡಿ ಅಂತೂ ರೆಡಿ ಮಾಡಿಟ್ಟಾಯಿತು. ಇನ್ನು ಮಕ್ಕಳಿಗೆ ಸೋಮವಾರ ತಲೆ ಸ್ನಾನ ಇರೋದ್ರಿಂದ ತುಂಬಾ ಕೆಲಸಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಸಮಿತಿಗೂ ಕೂಡ ತಲೆಗೆ ಸ್ನಾನ ಮಾಡಿಸಿ ಅವಳಿಗೂ ಬೇಗ ಎಷ್ಟು ಬೇಗ ರೆಡಿ ಆಗುತ್ತೋ ಅಷ್ಟು ಬೇಗ ರೆಡಿಯಾಗಿ ನಾನು ಕೂಡ ರೆಡಿ ಆಗಬೇಕು. ಯಾಕಂದರೆ ಮಕ್ಕಳಲ್ಲಿ ಎಷ್ಟೇ ಕೆಲಸಗಳಿತ್ತು ಅಂದ್ರೂ ಅದು ಬೇಗ ಅಂತೂ ಮಾಡೋಕ್ಕಾಗಲ್ಲ. ಈಗಲೇ ಇಷ್ಟೊಂದು, ಇನ್ನು ಸ್ಕೂಲು ಸ್ಟಾರ್ಟ್ ಆದಾಗ ಏನು ಮಾಡ್ತವೆ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಆಟ ಆಡಿಸ್ತಾ ಇದ್ದಾನೆ ನನ್ನ ಮಗ ಅಂತ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಬಟ್ ಆದ್ರೂ ಅಷ್ಟೇ ಕೋಪ ಬರುತ್ತೆ. ಇವಾಗ ನೋಡಿ ಅವನಿಗೂ ಕೂಡ ರೆಡಿ ಮಾಡಿಬಿಡ್ಬೇಕು. ತಲೆ ಅಂತೂ ಈಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಸೆಕೆ ಅನಿಸುತ್ತೆ. ಶೀತಕ್ಕಂತೂ ಮಕ್ಕಳಿಗೆ ತಲೆ ಚೆನ್ನಾಗಿ ಆರಿಸಲೇಬೇಕಾಗತ್ತೆ. ನಮ್ಮ ಅರ್ಜೆಂಟಿಗೆ ಮಕ್ಳಿಗೆ ಶೀತ ಜ್ವರ ಆಗಬಾರ್ದು. ಸೊ ಹಾಗಾಗಿ ಇವಾಗ ಸೆಕೆ ಇರುತ್ತಲ್ವ, ಸೊ ಹಾಗಾಗಿ ಅಷ್ಟೇನು ಕೇರ್ ಮಾಡ್ತಾಯಿಲ್ಲ. ಇನ್ನು ಚಳಿಗಾಲ ಸ್ಟಾರ್ಟ್ ಆದಾಗಂತೂ ತಲೆಗೆ ಸ್ನಾನ ಮಾಡಿಸೋದನ್ನ ಒಂದು ವಾರಕ್ಕೆ ಒಂದು ಸರಿ ಮಾಡ್ತೀನಿ. ಯಾಕಂದರೆ ತುಂಬಾ ಶೀತ ಆಗಿಬಿಡುತ್ತೆ ಇವ್ರಿಗೂ ಕೂಡ ಅಂತ ಹೇಳ್ತಾ ಇವಾಗ ಇಬ್ರಿಗೂ ರೆಡಿ ಮಾಡಿ ನಂತರ ನಾನು ಮಕ್ಕಳಿಗೆ ಹಾಲು ಕೊಡಬೇಕು. ಅದಾದ ನಂತರ ಬಾಕ್ಸ್ಗೆ ನಾನು ಕೂಡ ತಿಂಡಿ ಹಾಕಿ ಮಕ್ಳಿಗೂ ಕೂಡ ತಿಂಡಿ ರೆಡಿ ಮಾಡಿ ನಾನು ಆಫೀಸ್ಗೆ ಹೊರಡೋ ಸಮಯ ಆಗ್ತಾಯಿತ್ತು. ಸೊ ಹಾಗಾಗಿ ಇಬ್ರಿಗೂ ಕೂಡ ನಾನು ರೆಡಿ ಮಾಡಿಬಿಡ್ತೀನಿ. ಇವಾಗ ಚಿರುಗೂ ಕೂಡ ರೆಡಿ ಮಾಡಬೇಕು. ನೋಡಿ ಮಾಡ್ತಾಯಿದ್ದೀನಿ ಕೂಡ. ಇವನಂತೂ ತುಂಬಾ ಕ್ಯೂಟಾಗಿ ಮಾತಾಡ್ಕೊಂಡಿರ್ತಾನೆ. ಇವ್ನು ಮಾತು ಕೇಳ್ತಾ ಇದ್ದರೆ ನನಗಂತೂ ಆಫೀಸಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಇವಾಗ ನೋಡಿ ನಾನು ರೆಡಿ ಮಾಡಿಬಿಟ್ಟು ಹೋಗಿದ್ದೀನಿ. ಅಷ್ಟು ಬೇಗ ಅವಳಿಗೆ ಅಳಿಸ್ಕೊಂಡು ಇಬ್ಬರು ಕಿತ್ತಾಡ್ಕೊಂಡು ಬಂದಿದ್ದಾರೆ. ನೋಡಿ ಮತ್ತೆ ನಾನು ಕ್ರೀಮ್ ಹಾಕಿ ಪೌಡ್ರ್ ಹಾಕಿ ಹಣೆಗಿಡ್ತಾ ಇದ್ದೀನಿ. ಎಷ್ಟು ಹೇಳಿದ್ರೂ ಚಿಕ್ಕವರಾಗಿ ಮಕ್ಕಳೇ ಇಷ್ಟೊಂದು ಕಚ್ಚಾಡ್ತಾರೆ ನೋಡಿ. ಮಕ್ಕಳು ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ಯಾಕಂದರೆ ಒಬ್ರಿಗೊಬ್ರು ಯಾವ ಥರ ಬೇಕಾದ್ರೂ ಕಚ್ಚಾಡ್ತವೆ ನನಗೆ ಅನ್ಬೋದ ಪ್ರಕಾರ. ಇವಾಗ ಅವರಿಬ್ರಿಗೂ ರೆಡಿ ಮಾಡಿ ಬಾಕ್ಸ್ಗೂ ಕೂಡ ನಾನು ಟಿಫನ್ ಹಾಕ್ಕೊಂಡಾಯಿತು. ಇನ್ನೇನಿದ್ರು ನಾನು ಮಾತ್ರ ರೆಡಿ ಆಗೋದು. ಯಾಕೋ ಗೊತ್ತಿಲ್ಲ, ಇವತ್ತು ನನ್ನ ಫೇಸ್ ಸ್ವಲ್ಪ ಯಾಕೋ ಊದ್ಕೊಳಂಗಿದೆ. ಕಣ್ಣೆಲ್ಲ ನೋಡ್ತಾ ಇರ್ಬೋದು. ಸೊ ದಪ್ಪ ಆಗಿ ಕಾಣಿಸ್ತಾ ಇದೆ. ಇವಾಗ ನಾನು ಕೂಡ ಆಫೀಸ್ಗೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಇವತ್ತಿನ ಮಿನಿ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಫೇಸ್ಬುಕ್ ಐಡಿನ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಯೂಟ್ಯೂಬಲ್ಲಿ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಆಫೀಸ್ಗೆ ನಾನು ಕೂಡ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.